हरिः ओम्। व्यासाय भवनाशाय श्रीशाय गुणराशाय हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಂದು ನಾವು 15ನೇ ಅಧ್ಯಾಯದ ಚಿಂತನೆಯನ್ನ ಪೂರ್ತಿ ಮಾಡಿದ್ವಿ. ಆ 15ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಆಚಾರ್ಯರು ದ್ರೋಣಾಚಾರ್ಯರ ಹತ್ತಿರ ಪಾಂಡವರ ವಿದ್ಯಾಭ್ಯಾಸ ಯಾವ ರೀತಿಯಾಗಿತ್ತು, ಪಾಂಡವರು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಮತ್ತೆ ಯಾರ್ಯಾರು ಬಂದ್ರು ದ್ರೋಣಾಚಾರ್ಯರ ಹತ್ರ ಅಧ್ಯಯನ ಮಾಡ್ಲಿಕ್ಕೆ ಅಂತ. ಅದರಲ್ಲಿ ಅನೇಕ ರಾಜ ಮಹಾರಾಜರ ಮಕ್ಕಳುಗಳು ಬಂದ್ರು. ಅವರಿಗೆ ದ್ರೋಣಾಚಾರ್ಯರು ವಿದ್ಯೋಪದೇಶವನ್ನು ಮಾಡಿದರು. ನಂತರ ಈ ಕರ್ಣ ಮತ್ತು ಏಕಲವ್ಯ ಬಂದು ಅವರಿಗೆ ಮಾಡಲಿಲ್ಲ. ಅದಕ್ಕೆಲ್ಲ ಕಾರಣಗಳನ್ನು ಕೂಡ ಸಮರ್ಥವಾಗಿ ಆಚಾರ್ಯರು ಕೊಟ್ಟರು. ಇಂದು 16ನೇ ಅಧ್ಯಾಯ ಪ್ರಾರಂಭ ಆಗಬೇಕು. ಅದಕ್ಕಿಂತ ಮುಂಚೆ ಯಥಾವತ್ತಾಗಿ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯದ ಭಾವ ಸಂಗ್ರಹ 15ನೇ ಶ್ಲೋಕ, ಅದರ ಚಿಂತನೆಯನ್ನು ಮಾಡೋಣ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಯಸ್ಮಾತ್ ವ್ಯಾಸಸ್ವರೂಪಾತ್ ಅಪಿ ವಿದಿತ ಸುವಿದ್ಯಾಃ ಅವಾಪುಃ ಪ್ರಮೋದಂ ಪಾರ್ಥಃ ದ್ರೋಣಃ ಸುತಾರ್ಥಂ ಪ್ರತಿಗತ ಭೃಗುಪಃ ಯನ್ನಿಯತ್ಯರ್ಥಕಾಮಃ. ಯಸ್ಮಾದ್ ಆಪ್ತ ಉರು ವಿದ್ಯಃ ದ್ರುಪದ ಮುಪಗತಃ ಅನಾಪ್ತಕಾಮಃ ಅಸ್ತ್ರವಿದ್ಯಾಃ ಶಿಷ್ಯೇಭ್ಯಃ ಕೌರವೇಭ್ಯಃ ರವಿಜ ನಿರಸನಃ ಅದಾತ್ಸನೋ ಅವ್ಯಾನ್ಮುರಾರಿಃ. ತಾತ್ಪರ್ಯ ಇಷ್ಟು: ಯಸ್ಮಾದ್ ವ್ಯಾಸಸ್ವರೂಪಾತ್, ವೇದವ್ಯಾಸರೂಪಿಯಾದಂತಹ ಪರಮಾತ್ಮನಿಂದಾಗಿ, ಅದಾದ ಮೇಲೆ ಯಾರು ಅರ್ಜುನ ಕೃಷ್ಣ ಹತ್ರ ಅಧ್ಯಯನ ಮಾಡಿದೆ. ಹೀಗೆ ವೇದವ್ಯಾಸರೂಪಿಯಾದಂತಹ ಪರಮಾತ್ಮನ ಹತ್ತಿರ ಇಲ್ಲ, ಇದು ಭಾವ ಸಂಗ್ರಹ. ಇದು ಒಂದು ಶ್ಲೋಕ ಇರುತ್ತೆ ಅಷ್ಟೇ. ಅದು ಎಲ್ಲಾ ಪುಸ್ತಕದಲ್ಲಿ ಇಲ್ಲ, ಪುರಾಣಿಕರದ್ದು ಹಳೆ ಪುಸ್ತಕದಲ್ಲಿ ಮಾತ್ರ ಇದೆ. ಹೀಗೆ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡಿ ಅವರು ವಿಶೇಷವಾದಂತಹ ಆನಂದವನ್ನು ಸಂಪಾದನೆ, ಹೀಗೆ ಕೃಷ್ಣನ ಹತ್ತಿರ ಮತ್ತು ವೇದವ್ಯಾಸ ದೇವರ ಹತ್ತಿರ ಅಧ್ಯಯನವನ್ನು ಮಾಡಿದರು. ಅದಾದ ಮೇಲೆ ಪ್ರಾಣಃ ಸುತಾರ್ಥಂ, ದ್ರೋಣಃ ಸುತಾರ್ಥಂ. ಈ ಕಡೆ ಅಶ್ವತ್ಥಾಮಾಚಾರ್ಯರು ಕೌರವ ಪಾಂಡವರೊಟ್ಟಿಗೆ ಆಟ ಆಡ್ತಾ ಇದ್ರು. ಪ್ರತಿನಿತ್ಯ ಹಾಲು ಕುಡಿದು ಬರ್ತಾ ಇದ್ರು. ಆದರೆ ತಾಯಿಯಾದಂತಹ ಕೃಪಾದೇವಿ ಹಾಲು ಅಂತ ಹೇಳಿ ಅವನಿಗೆ ಹಿಟ್ಟಿನ ನೀರನ್ನ ಕೊಡ್ತಾ ಇದ್ಲು. ಒಂದ್ ದಿವಸ ಅಶ್ವತ್ಥಾಮಾಚಾರ್ಯ ಗೊತ್ತಾಯ್ತು. ಕೊನೆಗೆ ದ್ರೋಣಾಚಾರ್ಯರು ಏನ್ ಮಾಡಿದ್ರು, ತಮ್ಮ ಮಗನಿಗೆ ಕುಡಿಯಲು ಹಾಲು ಬೇಕು, ಅದಕ್ಕೋಸ್ಕರ ಒಂದು ಆಕಳು ಬೇಕು ಅಂತ ಪ್ರತಿಗತ ಭೃಗುಪಃ, ಯಾವ ಭಾರ್ಗವ ಗೋತ್ರೋತ್ಪನ್ನನಾದಂತಹ ಪರಶುರಾಮ ದೇವರ ಹತ್ರ ಬರ್ತಾರೆ. ಅಲ್ಲಿ ಬಂದು ತಾವು ಪರಶುರಾಮ ದೇವರಿಂದಾಗಿ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನ ಅಧ್ಯಯನ ಮಾಡ್ತಾರೆ. ವಿದ್ಯೆಯನ್ನು ಅಧ್ಯಯನ ಮಾಡಿ ಮತ್ತೆ ಮುಂದೆ ದ್ರುಪದನ ಹತ್ರ ಹೋಗ್ತಾರೆ. ದ್ರುಪದ ದ್ರೋಣಾಚಾರ್ಯರ ಬಾಲ್ಯದ ಶಿಷ್ಯ, ಬಾಲ್ಯದ ಗೆಳೆಯ. ಹಿಂದೆ ಹೇಳಿದ್ದ ಅವನ ಬಾಲ್ಯದಲ್ಲೊಮ್ಮೆ, ನಾನು ಮಹಾರಾಜನಾದ ಮೇಲೆ ನಿನಗೆ
ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದ. ಹಾಗಾಗಿ ಅವನ ಹತ್ತಿರ ಏನಾದ್ರು ಸಿಗ್ಬೋದಾ ಅಂತ, ಆಕಳ ಸಿಗ್ಬೋದಾ ಅಂತ ಹೋಗ್ತಾರೆ. ಆದರೆ ಅವನು ನಿರಾಕರಣೆ ಮಾಡಿಬಿಟ್ಟ. ನೀನು ನನ್ನ ಗೆಳೆಯನೆಲ್ಲ ಹಾಗೆ ಹೀಗೆ ಅಂತ ಅವಮಾನ ಮಾಡಿದ. ಕೊನೆಗೆ ತಾನೇ ಮಾಡಿದ, ನಾನು ನನ್ನ ಇಷ್ಟಾರ್ಥವನ್ನ ಸಿದ್ಧಿಸಿಕೊಳ್ಳಬೇಕು ಅಂತಂದ್ರೆ ಹಸ್ತಿನಾವತಿಗೆ ಬರಬೇಕು ಅಂತ ಅಲ್ಲಿಗೆ ಬಂದ. ಅಲ್ಲಿಗೆ ಬಂದಾಗ ಅವೆಲ್ಲ ಕೇಳಿರುವಂತೆ ಯಾವ ಯುಧಿಷ್ಠಿರನ ಉಂಗುರ ಅದು ಬಾವಿಯಲ್ಲಿ ಬಿದ್ದಿತ್ತು ಮತ್ತು ಚೆಂಡು ಕೂಡ ಬಿದ್ದಿತ್ತು. ಅದನ್ನ ಎತ್ತಿದಾಗ ಭಾರಿ ಆಶ್ಚರ್ಯ ಆಯಿತು. ಕೊನೆಗೆ ದ್ರೋಣಾಚಾರ್ಯರೇನೆ ಪಾಂಡವರಿಗೆ ಕೌರವರಿಗೆ ಗುರುಗಳಾಗಿ ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರವಿಜ ನಿರಸನಃ, ರವಿಜ ಅಂತಂದ್ರೆ ಕರ್ಣ, ರವಿ ಅಂದ್ರೆ ಸೂರ್ಯ, ಅವನ ಮಗ ಕರ್ಣ, ಅವನು ಬಂದ ಅವನಿಗೆ ಅಸ್ತ್ರವಿದ್ಯೆಗಳನ್ನ ನಿರಾಕರಣೆ ಮಾಡಿದರು. ಮುಂದೆ ಆ ಕರ್ಣ ಹೋಗಿ ಪರಶುರಾಮ ದೇವರ ಹತ್ತಿರವೇ ವಿದ್ಯಾಭ್ಯಾಸ ಎಲ್ಲ ಮಾಡಿದ. ಈ ರೀತಿಯಾಗಿ ಎಲ್ಲವನ್ನು ಪಾಂಡವರಿಗೆ ಸಿಗುವಂತೆ ಅನುಗ್ರಹ ಮಾಡಿದಂತಹ ಪರಮಾತ್ಮ, ಅಂದ್ರೆ ಇದೆಲ್ಲದರ ಮೂಲ ಸೂತ್ರಧಾರಿ ಪರಮಾತ್ಮ ಶ್ರೀಕೃಷ್ಣ. ಅಂತಹ ಪರಮಾತ್ಮ ನಮ್ಮನ್ನ ಕಾಪಾಡಲಿ ಅಂತ ರಾಯರು 15ನೇ ಅಧ್ಯಾಯದ ಒಂದು ಸಂಗ್ರಹವನ್ನ ಒಂದು ಶ್ಲೋಕದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಮುಂದೆ 16ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. 16ನೇ ಅಧ್ಯಾಯ ವಾಸ್ತವಿಕವಾಗಿ ತುಂಬಾ ಚಿಕ್ಕ ಅಧ್ಯಾಯ, ಕೇವಲ 33 ಶ್ಲೋಕ ಇದೆ. ಈ ಅಧ್ಯಾಯಕ್ಕೆ ಸೃಗಾಲ ವಧ ಎಂಬುದಾಗಿ ಹೆಸರು. ಸೃಗಾಲ ವಾಸುದೇವನನ್ನ ಪರಮಾತ್ಮ ಇದರಲ್ಲಿ ಸಂಹಾರ ಮಾಡ್ತದೆ ಈ ಅಧ್ಯಾಯದಲ್ಲಿ, ಹಾಗಾಗಿ ಅದಕ್ಕೆ ಸೃಗಾಲ ವಧ ಅಂತ ಹೆಸರು. ಈಗ 1ನೇ ಶ್ಲೋಕ ಪ್ರಾರಂಭ. ಕಾಲೇ ತ್ವೇತಸ್ಮಿನ್ ಭೂಯಃ ಏವಾಖಿಲೈಶ್ಚ ನೃಪೈರ್ಯುಕ್ತೋ ಮಾಗಧೋ ಯೋದ್ಧುಕಾಮಃ. ಪ್ರಾಯಾದ್ ಯದೂಂಸ್ತತ್ರ ನಿತ್ಯಾವ್ಯಯಾತಿ ಬಲೈಶ್ವರ್ಯೋಪಿ ಇಚ್ಛಯಾಗಾತ್ಸ ಕೃಷ್ಣಃ. ಪದಚ್ಛೇದ. ಕಾಲೇ ತು ಏತಸ್ಮಿನ್ ಭೂಯಃ ಏವ ಅಖಿಲೈಃ ಚ ನೃಪೈಃ ಯುಕ್ತಃ ಮಾಗಧಃ ಯೋದ್ಧುಕಾಮಃ ಪ್ರಾಯಾತ್ ಯದೂನ್ ತತ್ರ ನಿತ್ಯಾವ್ಯಯಾತಿ ಬಲೈಶ್ವರ್ಯಃ ಅಪಿ ಇಚ್ಛಯಾ ಅಗಾತ್ ಸಹ ಕೃಷ್ಣಃ. ಏತಸ್ಮಿನ್ ಏವ ಕಾಲೆ, ಇದೇ ಟೈಮ್ ಸರಿಯಾಗಿ, ಅಂದ್ರೆ ಎಲ್ಲ ರಾಜ ಮಹಾರಾಜರು ಕೂಡ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ರಾಜಕುಮಾರರ ಮಕ್ಕಳೆಲ್ಲರೂ ಕೂಡ ಯಾರ ಹತ್ತಿರ? ದ್ರೋಣಾಚಾರ್ಯರ ಹತ್ತಿರ. ಈ ಸಂದರ್ಭದಲ್ಲಿ ಏನಾಯ್ತು, ಆ ಅಖಿಲೈಶ್ಚ ನೃಪೈಹಿ ಯುಕ್ತ ಮಾಗಧ, ಮಾಗಧ ಅಂತಂದ್ರೆ ಜರಾಸಂಧ ಮತ್ತೆ ತಾನೇ ಮಾಡಿದ. ಹಿಂದೆ ನಾವು ಕೇಳಿದ್ವಿ ಕೃಷ್ಣನ ಹತ್ರ ಯುದ್ಧಕ್ಕೆ ಅದು ಬಂದ, ಸೋತು ಓಡಿ ಹೋದ ಅಂತ. ಈಗ ಮತ್ತೆ ತಾನೇ ಮಾಡ್ತಾ ಇದ್ದಾನೆ, 21 ಅಕ್ಷೋಹಿಣಿ ಸೈನ್ಯವನ್ನ ಕಲೆ ಹಾಕಿದ. ಹೀಗೆ ಅಖಿಲೈಶ್ಚ ನೃಪೈಹಿ ಯುಕ್ತ, ಎಲ್ಲ ರಾಜ ಮಹಾರಾಜರುಗಳೊಂದಿಗೆ ಕೂಡಿಕೊಂಡು ಯೋದ್ಧುಕಾಮ, ಯೋದ್ಧುಕಾಮ ಅಂದ್ರೆ ಯುದ್ಧ ಮಾಡಬೇಕು ಎನ್ನುವಂತಹ ಇಚ್ಛೆಯಿಂದಾಗಿ ತಾನೇ ಮಾಡಿದ. ಮತ್ತೆ ಯದೂನ್ ಪ್ರಾಯಾತ್, ಯಾದವರ ಮೇಲೆ ಆಕ್ರಮಣವನ್ನು ಮಾಡಿದ, ಮಧುರಾ ಪಟ್ಟಣದ ಮೇಲೆ ಮತ್ತೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ ಎಲ್ಲ ಮಹಾರಾಜರೊಟ್ಟಿಗೆ ಸೇರಿಕೊಂಡು. ಈ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡಿದ ಅಂತ, ಮೊದಲ ಸಲ ಆದಾಗ ಎಲ್ಲರನ್ನು ಕೂಡ ಹೊಡೆದು ಓಡಿಸಿದ್ದ. ಇದು ಬಹುಶಃ 3 ಅಥವಾ 4ನೇ ಬಾರಿ ಆದಂತಹ ಆಕ್ರಮಣ. ಇಲ್ಲಿಯೇ ಮಾಡಿದ ಪರಮಾತ್ಮ ಯುದ್ಧವನ್ನು ಮಾಡ್ಲಿಲ್ಲ ಅಂತೆ. ಮತ್ತೆ ಮಾಡಿದ, ಅಗಾತ್, ಓಡಿ ಹೋಗ್ಬಿಟ್ಟ ಕೃಷ್ಣ. ಕೃಷ್ಣ ತಾನೇ ಮಾಡಿದ. ಜರಾಸಂಧ ಯುದ್ಧ ಮಾಡ್ಲಿಕ್ಕೆ ಅಂತ ಅನೇಕ ರಾಜ ಮಹಾರಾಜರುಗಳನ್ನು ಕರೆದುಕೊಂಡು ದೊಡ್ಡ ಅಕ್ಷೋಹಿಣಿ ಸೈನ್ಯದಿಂದಾಗಿ ಮಥುರಾ ಪಟ್ಟಣದ ಮೇಲೆ ಬಂದಿದ್ದಾನೆ ಯುದ್ಧ ಮಾಡ್ಲಿಕ್ಕೆ ಅಂತ. ಕೃಷ್ಣ ಯುದ್ಧ ಮಾಡ್ಲಿಲ್ಲ, ಹೊರಟು ಅಲ್ಲಿಂದಾಗಿ ನಗರದಿಂದಾಗಿ ಓಡಿ ಹೋಗ್ಬಿಟ್ಟ ಅಂತೆ. ಎಂಥವನು ಪರಮಾತ್ಮ? ನಿತ್ಯಾವ್ಯಯಾತಿ ಬಲೈಶ್ವರ್ಯ. ಪರಮಾತ್ಮನಿಗೆ ಬಲ ಇಲ್ವಾ, ಸಾಮರ್ಥ್ಯ ಇಲ್ವಾ ಅಂತಂದ್ರೆ
ಪರಮಾತ್ಮನ ಸಾಮರ್ಥ್ಯ ಅಂತದ್ದೊಂದೇ ನಿತ್ಯವಾದಂತಹ ಮತ್ತು ಅವ್ಯಯವಾದಂತಹ ಬಲ. ನಿತ್ಯ ಅಂದ್ರೆ ಯಾವಾಗಲೂ ಇರುವಂತಹ ಬಲ, ಅವ್ಯಯ ನಾಶವಾಗದೇ ಇರುವಂತಹ ಬಲ. ಇಂತಹ ನಿತ್ಯವಾದಂತಹ ನಾಶವಾಗದೇ ಇರುವಂತಹ ಬಲ ಇರುವಂತಹ ಪರಮಾತ್ಮ ತಾನೇ ಮಾಡಿದ, ಓಡಿ ಹೋದ. ಓಡಿ ಹೋದದ್ದು ಹೆದರಿಕೆಯಿಂದನ ಜರಾಸಂಧ ಹೆದರಿಕೆಯಿಂದ ಓಡಿ ಹೋದ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇಚ್ಛೆಯ ತನ್ನ ಇಚ್ಛೆಯಿಂದಾಗಿ ಪರಮಾತ್ಮ ಅಲ್ಲಿಂದಾಗಿ ಓಡಿ ಹೋದ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಏನಾಯ್ತು, ಜರಾಸಂಧ ಮತ್ತೆ 21 ಅಕ್ಷೋಣಿ ಸೈನ್ಯವನ್ನ ಕಲೆ ಹಾಕಿ ಯುದ್ಧ ಮಾಡ್ಲಿಕ್ಕೆ ಅಂತ ಮಥುರಾ ಪಟ್ಟಣದ ಮೇಲೆ, ಯಾದವರ ಮೇಲೆ ಆಕ್ರಮಣವನ್ನು ಮಾಡಿದ. ಆವಾಗ ಪರಮಾತ್ಮ ತನ್ನ ಇಚ್ಛೆಯಿಂದಾಗಿ ನಗರದಿಂದಾಗಿ ಓಡಿ ಹೋಗ್ತಾ ಇದ್ದಾನೆ. ಮುಂದೆ ಸಂದರ್ಶಯನ್ ಬಲಿನಾಂ ಅಲ್ಪಸೇನಾದಿ ಉಪಸ್ಕರಾಣಂ ಬಹುಲೋಪಸ್ಕರೈಶ್ಚ ಪ್ರಾಪ್ತೇ ವಿರೋಧೆ ಬಲಿಭಿರ್ನೀತಿಮಗ್ರ್ಯಾಂ ಯಯೌ ಸರಾಮಃ ದಕ್ಷಿಣಾಶಾಂ ರಮೇಶಃ. ಪದಚ್ಛೇದ. ಸಂದರ್ಶಯನ್ ಬಲಿನಾಂ ಅಲ್ಪಸೇನಾದ್ಯುಪಸ್ಕರಾಣಾಂ ಬಹುಲೋಪಸ್ಕರೈಃ ಚ ಪ್ರಾಪ್ತೆ ವಿರೋಧೆ ಬಲಿಭಿಃ ನೀತಿಂ ಅಗ್ರ್ಯಾಂ ಯಯೌ ಸರಾಮಃ ದಕ್ಷಿಣಾಶಾಂ ರಮೇಶಃ. ನಿತ್ಯಾವ್ಯಯಾತಿ ಬಲೈಶ್ವರ್ಯ ಅಂತ ಹೇಳ್ತಾ ಇದ್ದೇನೆ. ಯಾವತ್ತೂ ಕಡಿಮೆಯಾಗದೇ ಇರುವಂತಹ ಅಪರಿಮಿತವಾದಂತಹ ಬಲ ಇರುವಂತಹ ಪರಮಾತ್ಮ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿದ್ರೆ ಅಕ್ಷೋಣಿ ಸೇನೆ ನೋಡಿಕೊಂಡು ಇದರಿ ಓಡಿ ಹೋಗ್ತಾ ಇದ್ದಾನೆ. ಯಾಕೆ ಓಡಿ ಹೋದ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಲೋಕಕ್ಕೆ ಒಂದು ನೀತಿಯನ್ನು ತೋರಿಸಲಿಕ್ಕೋಸ್ಕರ ಪರಮಾತ್ಮ ಓಡಿ ಹೋದ ಅಂತ. ಏನು ನೀತಿ ಅಂದ್ರೆ, ಒಂದು ಬಾರಿ ಯುದ್ಧ ಅಂತ ಆಗ್ತಾ ಇರುತ್ತೆ ಯಾರಿಗೊಬ್ಬರಿಗೆ. ಅಲ್ಲಿ 2 ಸೈನ್ಯ ಇರ್ತವೆ. ಅಲ್ಪಸೇನಾದಿ ಉಪಸ್ಕರಾಣ, ಒಂದು ಸೈನ್ಯದ ಹತ್ರ ಏನಿರುತ್ತೆ, ಅಲ್ಪ ಸೇನೆ ಇರುತ್ತೆ, ಕಡಿಮೆ ಸೈನ್ಯ ಇರುತ್ತೆ. ಮತ್ತು ಉಪಸ್ಕರ ಅಂದ್ರೆ ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಬಿಲ್ಲು ಬಾಣ ಗದೆ ರಥ ಮುಂತಾದಂತಹ ಸಾಮಗ್ರಿಗಳು ಏನಿರ್ತವೆ, ಕಡಿಮೆ ಇರ್ತವೆ. ಅಲ್ಪಸೇನಾದಿ ಉಪಸ್ಕರಾಣ, ಯುದ್ಧ ಮಾಡ್ಲಿಕ್ಕೆ ಬೇಕಾಗುವಷ್ಟು ಒಂದು ಸೈನ್ಯ ಇಲ್ಲದೆ ಹೋದಾಗ. ಬಹುಲೋಪಸ್ಕರೈಶ್ಚ ಬಲಿನಾಂ ಪ್ರಾಪ್ತೇ ವಿರೋಧೆ, ಒಂದು ಕಡೆ ಏನಿದೆ ಅಲ್ಪಸೇನಾ ಉಪಸ್ಕರ, ಕಡಿಮೆ ಸೈನ್ಯ ಮತ್ತು ಕಡಿಮೆ ಯುದ್ಧ ಸಾಮಗ್ರಿಗಳಿದ್ದಾವೆ. ಇನ್ನೊಂದ್ ಕಡೆ ಏನಿದೆ ಬಹುಲೋಪಸ್ಕರೈಹಿ ಬಲಿನಾಂ, ಒಳ್ಳೆ ಬಲಿಷ್ಠರಿದ್ದಾರೆ, ಜೊತೆಗೆ ಬಹುಲ ಉಪಸ್ಕರೈಹಿ, ಉಪಸ್ಕರ ಅಂದ್ರೆ ಸಾಮಗ್ರಿಗಳು, ಸಪೋರ್ಟಿವ್ ಐಟಮ್ಸ್ ಅಂತ. ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳು ಕೂಡ ಏನಿದ್ದಾವೆ, ಬೇಕಾದಷ್ಟಿದ್ದಾವೆ. ಹಾಗಾಗಿ ಈ ರೀತಿಯಾದಂತಹ ವಿರೋಧ ಬಂದಾಗ, ಅಂದ್ರೆ ಈ ರೀತಿಯಾಗಿ ಯುದ್ಧ ಮಾಡುವಂತ ಸಂದರ್ಭ ಬಂದಾಗ ಏನ್ ಮಾಡ್ಬೇಕು ಅಂತ ತೋರಿಸಲಿಕ್ಕೋಸ್ಕರ ಪರಮಾತ್ಮ ಓಡಿ ಹೋದ ಅಂತೆ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಒಂದು ದೊಡ್ಡ ಸೈನ್ಯ ಇನ್ನೊಂದು ಪುಟ್ಟ ರಾಜ್ಯದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತಾ ಇದೆ. ಆ ದೊಡ್ಡ ಸೈನ್ಯದ ಹತ್ತಿರ ಬೇಕಾದಷ್ಟು ಸೈನಿಕರು ಇದ್ದಾರೆ, ದೊಡ್ಡ ಅಕ್ಷೋಹಿಣಿ ಸೈನ್ಯ ಇದೆ, ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಕೂಡ ಸರಿಯಾಗಿ ಇದ್ದಾವೆ. ಎದುರುಗಡೆ ಇರುವಂತಹ ಸೈನ್ಯ ಪುಟ್ಟ ಸೈನ್ಯ, ಅದರಲ್ಲಿ ಯುದ್ಧದ ಸಾಮಗ್ರಿಗಳು ಅಷ್ಟೊಂದಿಲ್ಲ, ಸೈನಿಕರು ಕೂಡ ಕಡಿಮೆ ಇದ್ದಾರೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಸಮರ್ಥನಾದಂತಹ ವ್ಯಕ್ತಿ ಇದ್ರೆ ಆ ಕಡಿಮೆ ಇರುವಂತಹ ಸೈನ್ಯದಲ್ಲಿ ಅವನೇ ಮಾಡ್ಬೇಕು, ಅಥವಾ ರಾಜನಾದಂಥವನು ಸೇನಾಧಿಪತಿ ಆದಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ತಮ್ಮ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬಂದಿರ್ತಾರೆ ಚಿಕ್ಕ ಸೈನ್ಯದ ಮೇಲೆ, ತಾವು ಅಲ್ಲಿಂದಾಗಿ
ಓಡಿ ಹೋಗ್ಬಿಡ್ಬೇಕು ಅಂತೆ. ಅಂದ್ರೆ ಪ್ರಧಾನರಾದಂತಹ ರಾಜನೋ ಸೇನಾಧಿಪತಿಯೋ ಓಡಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಬಂದಂತಹ ಶತ್ರುಗಳು ಅವರ ಮೇಲೆ ದೃಷ್ಟಿಯನ್ನ ಇಟ್ಟು ಅವರ ಹಿಂದೆ ಓಡಿ ಹೋಗ್ತಾರೆ. ಕೊನೆಗೆ ಆ ಇಡೀ ದೊಡ್ಡ ಸೈನ್ಯವನ್ನ ತಮ್ಮ ರಾಜ್ಯಕ್ಕಿಂತ ತುಂಬಾ ದೂರ ಕರೆದುಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ಬೇಕು, ಅವರನ್ನು ಸೋಲಿಸಬೇಕು ಅಂತ, ಒಟ್ಟಿನಲ್ಲಿ ತಮ್ಮ ನಗರವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದು ರಾಜರಿಗೆ ತೋರಿಸಬೇಕಾದಂತಹ ನಿಯಮ. ಹಾಗಾಗಿ ಕೃಷ್ಣ ಏನ್ ಮಾಡಿದ, ದಕ್ಷಿಣಾಶಾಂ ಸರಾಮಹ ಯಯೌ, ದಕ್ಷಿಣ ದಿಕ್ಕಿಗೆ ಬಲರಾಮನೊಟ್ಟಿಗೆ ಸೇರ್ಕೊಂಡು ತಾನು ಓಡಿ ಹೋದ ಅಂತ. ಇಲ್ಲಿ ಏನಾಗಿದೆ, ಮಥುರಾ ಪಟ್ಟಣದ ಮೇಲೆ ಜರಾಸಂಧ ಆಕ್ರಮಣ ಮಾಡ್ತಾ ಇದ್ದು ಮೊದಲನೇ ಸರಿಯಲ್ಲ, ಈಗಾಗಲೇ ಎರಡು ಮೂರು ಸಲ ಆಕ್ರಮಣ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅಷ್ಟು ಸಲ ಯುದ್ಧ ಮಾಡಿ ಮಥುರಾ ಪಟ್ಟಣದ ಜನರಿಗೆ ಅರ್ಥಾತ್ ಸೈನಿಕರಿಗೆ, ಉಳಿದ ಎಲ್ಲರಿಗೂ ಕೂಡ ಅಷ್ಟು ಮೈಯಲ್ಲಿ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಇಲ್ಲ, ಸುಸ್ತಾಗಿದೆ. ಅದೇ ರೀತಿಯಾಗಿ ಯುದ್ಧ ಅಂತ ಆದಾಗ ಯುದ್ಧದ ಸಾಮಗ್ರಿಗಳು, ಸಾಧನಗಳು ಕೂಡ ಕೆಲಸ ಮುರಿದು ಹೋಗ್ತವೆಲ್ಲ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಈಗ ಜರಾಸಂಧ ಯುದ್ಧಕ್ಕೆ ಬಂದಿದ್ದಾನೆ, ಅವನ ಹತ್ರ ಏನಿದೆ, ಮತ್ತೆ ಹೊಸ ಸೈನ್ಯ ಇದೆ, ಒಳ್ಳೆ ಸರ್ವಸನ್ನದ್ಧವಾದಂತಹ ಸೈನ್ಯ ಇದೆ. ಆದರೆ ಈ ಕೃಷ್ಣನ ಸೈನ್ಯ ಇನ್ನೂ ಯುದ್ಧಕ್ಕೆ ಏನಾಗಿಲ್ಲ, ಸನ್ನದ್ಧವಾಗಿಲ್ಲ, ರೆಡಿ ಆಗಿಲ್ಲ. ಸಹಜವಾದಂತಹ ಅಶಕ್ತತೆ ಎಲ್ಲದರಿಂದ ಕೂಡಿದ, ಹಾಗಾಗಿ ಇನ್ನಷ್ಟು ಟೈಮ್ ಬೇಕು. ಒಂದು ವೇಳೆ ಈಗ ಜರಾಸಂಧ ಏನಾದರೂ ಇಲ್ಲಿ ಆಕ್ರಮಣ ಮಾಡಿಬಿಟ್ರೆ, ಯುದ್ಧ ಮಾಡಿಬಿಟ್ರೆ, ಮಥುರಾ ಪಟ್ಟಣದಲ್ಲಿ ಏನಾಗುತ್ತೆ, ಅಪಾರವಾದಂತಹ ಸಾವು ನೋವು ಸಂಭವಿಸುತ್ತೆ. ಯಾಕೆಂದ್ರೆ ಅವರಿಂದ ಯುದ್ಧಕ್ಕೆ ರೆಡಿಯಾಗಿಲ್ಲ. ಹಾಗಾಗಿ ಕೃಷ್ಣ ಏನ್ ಮಾಡಿದ, ನಾನು ಒಂದು ವೇಳೆ ಇಲ್ಲೇ ನಿಂತುಕೊಂಡು ಯುದ್ಧ ಮಾಡಿದರೆ ಮತ್ತೆ ಸೈನಿಕರು ಅಂತ ಬರ್ತಾರೆ, ಉಳಿದೆಲ್ಲ ಸೈನಿಕರು ಯಾದವರೆಲ್ಲ ಬರ್ತಾರೆ, ಮತ್ತೆ ಸಾವು ನೋವೆಲ್ಲ ಸಂಭವಿಸುತ್ತೆ. ಹಾಗಾಗಿ ಇಲ್ಲಿ ಯುದ್ಧ ಮಾಡುವ ಪ್ರಮೇಯವೇ ಬೇಡ ಅಂತ ಅಂದುಕೊಂಡು ಕೃಷ್ಣ ಏನ್ ಮಾಡಿದ, ತಾನು ಓಡ್ಲಿಕ್ಕೆ ಶುರು ಮಾಡಿದ. ಜರಾಸಂಧನ ಪ್ರಧಾನ ಟಾರ್ಗೆಟ್ ಯಾರು, ಯಾದವರಲ್ಲ, ಕೃಷ್ಣ. ಯಾವಾಗ ಕೃಷ್ಣ ಮತ್ತು ಬಲರಾಮ ಇಬ್ಬರು ಓಡ್ಲಿಕ್ಕೆ ಶುರು ಮಾಡಿದರೋ ತಾನು ಕೂಡ ಅವ್ರ ಹಿಂದೆ ಹೊರಟು ಬಿಟ್ಟ. ಹೀಗೆ ಮಥುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಂತಹ 21 ಅಕ್ಷೋಹಿಣಿ ಸೈನ್ಯವೂ ಕೂಡ ಕೃಷ್ಣನ ಹಿಂದೆ ಓಡೋಗ್ಲಿಕ್ಕೆ ಶುರುವಾಯಿತು. ಹೀಗೆ ಮಥುರಾ ಪಟ್ಟಣ ಸೇಫ್ ಆಯಿತು. ಹೀಗೆ ಮಥುರಾ ಪಟ್ಟಣದ ಮೇಲಿನ ಪ್ರೀತಿಯಿಂದಾಗಿ ಮತ್ತು ಲೋಕಕ್ಕೆ ತೋರಿಸಬೇಕಾದಂತಹ ನೀತಿ, ಅಪಾರವಾದಂತಹ ಬಲಿಷ್ಠ ಸೈನ್ಯ ಒಂದು ವೇಳೆ ಸಣ್ಣ ಸೈನ್ಯದ ಮೇಲೆ ಆಕ್ರಮಣ ಮಾಡಿದರೆ ಆವಾಗ ಚಾಕಚಕ್ಯತೆಯಿಂದಾಗಿ ಆ ಸೈನ್ಯವನ್ನ, ತಮ್ಮ ನಗರವನ್ನ ಸರಿಯಾಗಿ ರಕ್ಷಣೆ ಮಾಡಬೇಕು. ಹಾಗಾಗಿ ಆ ರೂಟ್ ಅನ್ನ ಟರ್ನ್ ಮಾಡಬೇಕು ಎನ್ನುವಂತಹ ನೀತಿಯನ್ನ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ತೋರಿಸಬೇಕು. ಅಗ್ರ್ಯಾಂ ನೀತಿಂ, ಶ್ರೇಷ್ಠವಾದಂತಹ ನೀತಿಯನ್ನ ಸಂದರ್ಶನ್ ತೋರಿಸಬೇಕು ಅಂತ ಪರಮಾತ್ಮ ತಾನೇ ಮಾಡಿದ. ಬಲರಾಮನೊಟ್ಟಿಗೆ ಸೇರಿಕೊಂಡು ದಕ್ಷಿಣ ದಿಕ್ಕಿಗೆ ಓಡಿ ಹೋದ. ಮುಂದೆ ಸೋನಂತ ವೀರ್ಯ ಪರಮೋಭಯೋಪಿ ನೀತ್ಯೈ ಗಚ್ಚನ್ ಜಾಮದಗ್ನಿಂ ದದರ್ಶ. ಕ್ರೀಡಾರ್ಥಮೇಕೋಪಿ ತತೋತಿ ದುರ್ಗಂ ಕೃತ್ವಾ ಗೋಮಂತಂ ತತ್ರ ಯಯೌ ಸಹಾಗ್ರಜಃ. ಪದಚ್ಛೇದ. ಸಹ ಅನಂತವೀರ್ಯಃ ಪರಮಃ ಅಭಯಃ ಅಪಿ ನಿತ್ಯೈ ಗಚ್ಚನ್ ಜಾಮದಗ್ನಿಂ ದದರ್ಶ. ಕ್ರೀಡಾರ್ಥಂ ಏಕಃ ಅಪಿ ತತಃ ಅತಿದುರ್ಗಂ ಶ್ರುತ್ವಾ ಗೋಮಂತಂ ತತ್ರ ಯಯೌ ಸಹಾಗ್ರಜಃ. ಪರಮಾತ್ಮ ಎಂಥವನು, ಓಡಿ ಹೋದ ತಕ್ಷಣ ಅವನಿಗೇನೋ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅನ್ಕೋಬಾರ್ದು. ಅನಂತ ವೀರ್ಯ, ಅಪರಿಮಿತವಾದಂತಹ ಸಾಮರ್ಥ್ಯ ಇರುವಂಥವನು ಪರಮಾತ್ಮ. ಮತ್ತು ಪರಮಃ,
ಸರ್ವೋತ್ತಮನಾದಂಥವನು, ಅಭಯ ಭಯರಹಿತನು, ನಿರ್ಭೀತನಾದಂಥವನು ಪರಮಾತ್ಮ. ಇಂತಹ ಪರಮಾತ್ಮ ನೀತ್ಯೈ ಜಗತ್ತಿಗೆ ನೀತಿಯನ್ನು ಕಲಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ತಾನೇ ಮಾಡಿದ ಗಚ್ಚನ್ ಅಲ್ಲಿಂದ ಓಡಿ ಹೋದ. ಓಡಿ ಹೋದ ಇಲ್ಲಿ ತನಕ ಅಂತಂದ್ರೆ ಗೋಮಂತಕ ಪರ್ವತ ತಲುಪುವಷ್ಟು, ಅರ್ಥಾತ್ ಇಂದಿನ ಗೋವಾವನ್ನ ತಲುಪುವಷ್ಟು ದೂರ ಓಡಿ ಬರ್ತಾ ಇದ್ದ ಅಂತೆ. ಹೀಗೆ ಉತ್ತರದಿಂದಾಗಿ ದಕ್ಷಿಣದ ಕಡೆಗೆ ಓಡಿ ಬರ್ತಾ ಇದ್ದಾನೆ. ಓಡಿ ಬರಬೇಕಾದ್ರೆ ಏನಾಯ್ತು, ಜಾಮದಗ್ನೆಂ ದದರ್ಶ, ದಾರಿಯ ಮಧ್ಯದಲ್ಲಿ ಯಾರನ್ನ ಕಂಡ, ತನ್ನದೇ ಇನ್ನೊಂದು ರೂಪವಾದಂತಹ ಪರಶುರಾಮ ದೇವರನ್ನ ಕಂಡ ಅಂತೆ. ಜಾಮದಗ್ನೆಂ ದದರ್ಶ, ಪರಶುರಾಮನನ್ನ ಕಂಡದ್ದು ಎಲ್ಲಿ ಅಂತ ಹೇಳ್ತಾನೆ. ಇವತ್ತಿನ ಕರವೀರ ಪಟ್ಟಣ, ಇವತ್ತಿನ ಏನು ನಾವು ಕೊಲ್ಲಾಪುರ ಅಂತ ಕರಿತೇವೆ, ಆ ಕೃಷ್ಣ ಪರಶುರಾಮನನ್ನ ಭೇಟಿ ಆದದ್ದು ಇಲ್ಲಿ ಅಂತಂದ್ರೆ, ಇವತ್ತು ನಾವೇನು ಪ್ರಸಿದ್ಧವಾದಂತಹ ಕೊಲ್ಲಾಪುರ ಅಂತ ಇದೆ, ಆ ಕೊಲ್ಲಾಪುರದ ಹತ್ತಿರದಲ್ಲಿ ಪರಶುರಾಮ ದೇವರು ಶ್ರೀಕೃಷ್ಣನನ್ನ ಕಂಡ್ರು. ಆ ದಾರಿಯಲ್ಲಿ ಕೃಷ್ಣ ಓಡಿ ಬರ್ತಾ ಇದ್ದ. ಕೃಷ್ಣನನ್ನ ಪರಶುರಾಮ ದೇವರು ಕಂಡ್ರು. ಇಬ್ಬರು ಕೂಡ ಬೇರೆ ಬೇರೆನಾ ಅಲ್ಲ, ಕ್ರೀಡಾರ್ಥಂ ಏಕೋಪಿ, ಇಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ. ಹಾಗಿದ್ದರೂ ಕೂಡ ಲೀಲೆಯಿಂದ ಕ್ರೀಡೆಯಿಂದಾಗಿ ಪರಮಾತ್ಮ ಇಬ್ಬರು ಬೇರೆ ಬೇರೆ ಎನ್ನುವಂತೆ ತೋರಿಕೊಂಡು ಪರಸ್ಪರ ಇಬ್ಬರು ಕೂಡ ಮಾತಾಡ್ತಾರೆ. ಮಾತನಾಡಿದ ಮೇಲೆ ಕೃಷ್ಣ ಕೇಳ್ತಾನೆ ಅಂತೆ, ಹೀಗೆ ನನ್ನನ್ನು ಅಟ್ಟಿಸ್ಕೊಂಡು ಜರಾಸಂಧ ಬರ್ತಾ ಇದ್ದಾನೆ, ಹಾಗಾಗಿ ನಮಗೆ ಅತಿ ದುರ್ಗಂ, ಅತ್ಯಂತ ದುರ್ಗಮವಾದಂತಹ ಒಂದು ಪ್ರದೇಶವನ್ನು ತೋರಿಸು ಅಂತ. ಅಂದ್ರೆ ಪರಶುರಾಮ ದೇವರು 21 ಸಲ ಭೂಪ್ರದಕ್ಷಿಣೆಯನ್ನ ಮಾಡಿ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡಿದಂಥವ್ರು. ಹಾಗಾಗಿ ಎಲ್ಲೆಲ್ಲಿ ಪ್ರದೇಶ ಯಾವ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಕೃಷ್ಣ ಅವರನ್ನು ಕೇಳ್ತಾ ಇದ್ದಾನೆ, ನಮಗೆ ಅತ್ಯಂತ ದುರ್ಗಮವಾದಂತಹ, ನಮ್ಮ ಶತ್ರುಗಳು ಬರ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಸ್ಥಳವನ್ನ ತೋರಿಸು ಎಂಬುದಾಗಿ ಹೇಳಿದಾಗ ಪರಶುರಾಮದೇವರು ಹೇಳ್ತಾರೆ, ಶ್ರುತ್ವ ಗೋಮಂತಂ, ಇಲ್ಲಿ ಏನೇ ಗೋಮಂತಕ ಪರ್ವತ ಎನ್ನುವಂತಹ ಒಂದು ಪರ್ವತ ಇದೆ, ನೀವು ಅಲ್ಲಿ ಹೋಗಿ ರಕ್ಷಣೆ ಪಡೆದುಕೊಳ್ಳಬಹುದು ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಸಹಾಗ್ರಜ ತತ್ರ ಯಯೌ, ಅಗ್ರಜನೊಂದಿಗೆ ಸೇರಿಕೊಂಡು, ಅರ್ಥಾತ್ ಬಲರಾಮನೊಟ್ಟಿಗೆ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡಿದ ಆ ಒಂದು ಗೋಮಂತಕ ಪರ್ವತಕ್ಕೆ, ಅರ್ಥಾತ್ ಇಂದಿನ ಗೋವಾ ಎನ್ನುವಂತ ಪ್ರದೇಶ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹರಿವಂಶದಲ್ಲಿ ವಾಸ್ತವಿಕವಾಗಿ ಇದರ ಬಗ್ಗೆ ಸುಮಾರು 3-4 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಹೇಳ್ತಾರೆ ಈ ಗೋಮಂತಕ ಪರ್ವತದ ಬಗ್ಗೆ, ಗೋಮಂತ ಮಿತಿ ವಿಖ್ಯಾತಂ ನೈಕ ಶೃಂಗ ವಿಭೂಷಿತಂ. ಗೋಮಂತಕ ಪರ್ವತ ಅತ್ಯಂತ ಪ್ರಸಿದ್ಧವಾದಂತಹ ಪರ್ವತ, ಅನೇಕ ಶಿಖರಗಳಿರುವಂತಹ ಪರ್ವತ. ಅದರಲ್ಲಿ ಸ್ವಗತೈಕ ಮಹಾಶೃಂಗಂ ದುರಾರೋಹಂ ಖಗೈರಪಿ, ಅದರಲ್ಲೊಂದು ಶಿಖರ ಇದೆ, ಅನೇಕ ಶಿಖರಗಳಿದ್ದಾವೆ, ಅದರಲ್ಲಿ ಒಂದು ಪ್ರಧಾನವಾದಂತಹ ಶಿಖರ, ಅದನ್ನ ಏರ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮನುಷ್ಯರು ಉಳಿದವರೆಲ್ಲ. ಖಗೈರಪಿ, ಖಗ ಅಂದ್ರೆ ಹಕ್ಕಿಗಳಿಗೆ ಖಗ ಅಂತ ಕರೀತಾರೆ. ಅಂತಂದ್ರೆ ಆಕಾಶ, ಅಲ್ಲಿ ಸಂಚಾರ ಮಾಡುವಂತ ಹಕ್ಕಿಗಳು ಅಂತ. ಹಕ್ಕಿಗಳಿಗೂ ತಲುಪಲಿಕ್ಕೂ ಸಾಧ್ಯವಾಗದೇ ಇರುವಷ್ಟು ಎತ್ತರದಲ್ಲಿ ಏನಿದೆ ಆ ಒಂದು ಶಿಖರ ಇದೆ. ವಿಶ್ರಾಮಭೂತಂ ದೇವಾನಾಂ ಜ್ಯೋತಿವಿಹಿ ಅಭಿಸಮೃತಂ ಅಂತ, ಅಲ್ಲಿ ದೇವಾನು ದೇವತೆಗಳು ಕೂಡ ಒಂದು ವಿಶ್ರಾಂತಿ ಪಡಿತಾರೆ ಅಂತ ತಿಳಿಸ್ತಾ ಇದ್ದಾರೆ. ಸೋಪಾನಭೂತಂ ಸ್ವರ್ಗಸ್ಯ ಗಗನಾದ್ರಿ ವಿವೋಚಿತಂ ಅಂತ, ಸ್ವರ್ಗಕ್ಕೆ ಹತ್ತಲಿಕ್ಕೆ ಮೆಟ್ಟಿಲಿನಂತೆ ಆ ಪರ್ವತ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ಎತ್ತರವಿತ್ತು ಅಂತ. ಅಲ್ಲಿಗೆ ಹೋಗಿ ನೀವು ಅಡಗಿಕೊಳ್ಳಿ, ನಿಮ್ಮನ್ನು ಯಾರು ಕೂಡ ಮುಟ್ಟೋದಿಲ್ಲ ಅಂತ ಪರಶುರಾಮ ದೇವರು ಶ್ರೀಕೃಷ್ಣನಿಗೆ ಹೇಳ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣ ಆ ಮಾತನ್ನು ಕೇಳಿಸಿಕೊಂಡು ತನ್ನ ಅಣ್ಣನಾದಂತಹ ಬಲರಾಮನೊಟ್ಟಿಗೆ ಸೇರಿಕೊಂಡು ತಾವೇ ಮಾಡಿದ್ರು ಆ ಗೋಮಂತಕ ಪರ್ವತಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ ತದಾ ದುಗ್ಧಾಬ್ಧೌ ಸಂಸೃತಿಸ್ಥೈಃ ಸುರಾದ್ಯೈಃ ಪೂಜಾಂ ಪ್ರಾಪ್ತುಂ ಸ್ಥಾನಮೇಷಾಂ ಚ ಯೋಗ್ಯಂ. ಮುಕ್ತಸ್ಥಾನಾದ್ ಆಪ ನಾರಾಯಣೋಜೋ
ಬಲಿಶ್ಚಾಗಾತ್ ತತ್ರ ಸಂದ್ರಷ್ಟುಮೀಶಂ. ಪದಚ್ಛೇದ. ತದಾ ದುಗ್ಧಾಬ್ಧೌ ಸಂಸ್ರತಿಸ್ಥೈಃ ಸುರಾದ್ದೀಃ ಪೂಜಾಂ ಪ್ರಾಪ್ತುಂ ಸ್ಥಾನಂ ಯೇಷಾಂ ಚ ಯೋಗ್ಯಂ ಮುಕ್ತಸ್ಥಾನಾತ್ ಆಪ ನಾರಾಯಣಃ ಅಜಃ ಬಲಿಃ ಚ ಅಗಾತ್ ತತ್ರ ಸಂದ್ರಷ್ಟುಂ ಈಶಂ. ಇದೇ ಟೈಮಿಗೆ ಸರಿಯಾಗಿ ಅಂದ್ರೆ ಆಚಾರ್ಯರು ನಮಗೆ ಮಹಾಭಾರತವನ್ನು ನೋಡಿದಾಗ ಒಂದೊಂದು ಕಥೆ ಒಂದೊಂದು ಕಡೆ ಬರುತ್ತೆ. ಒಂದೊಂದು ಕಥೆನ ಬೇರೆ ಬೇರೆ ಕಥೆ ಅಂತಲ್ಲ, ಒಂದೇ ಕಥೆಯಲ್ಲೂ ಕೂಡ ಕಂಟಿನ್ಯೂಸ್ ಅನ್ನೋದು ಇರೋದಿಲ್ಲ. ಒಂದು ಒಂದು ಕಥೆಯ ಒಂದಿಷ್ಟು ಭಾಗ ಆದಿಪರ್ವದಲ್ಲಿ ಹೇಳ್ತಾರೆ, ಇನ್ನೊಂದಿಷ್ಟು ಭಾಗವನ್ನು ಮುಂದೆ ಅನುಶಾಸ ಪರ್ವದಲ್ಲಿ ಹೇಳ್ತಾರೆ. ಹೀಗೆ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಆಚಾರ್ಯರು ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಯಾವ ಯಾವ ಸಮಯಕ್ಕೆ ಎಲ್ಲೆಲ್ಲಿ ಏನಾಗ್ತಿತ್ತು ಅಂತ ಹೇಳ್ತಾರೆ. ಪಾಂಡವರು ವಿದ್ಯಾಭ್ಯಾಸ ಮಾಡೋಕಾದ್ರೆ ಕೃಷ್ಣನ ಕಥೆಯಲ್ಲಿ ಏನಾಗ್ತಾ ಇತ್ತು, ಕೃಷ್ಣ ವಿದ್ಯಾಭ್ಯಾಸ ಮಾಡೋಕಾದ್ರೆ ಪಾಂಡವರ ಕಥೆಯಲ್ಲಿ ಏನಾಗ್ತಿತ್ತು ಅಂತ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಹಾಗೆ ಇಲ್ಲಿಯೂ ಕೂಡ ಕೃಷ್ಣ ಗೋಮಂತಕ ಪರ್ವತಕ್ಕೆ ಬಂದ ಸಂದರ್ಭಕ್ಕೆ ಸರಿಯಾಗಿ ಕ್ಷೀರಸಾಗರದಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಭೂಮಿಲಿ ಆದಂತ ಕಥೆ ಅಲ್ಲ, ಆ ಸಂದರ್ಭಕ್ಕೆ ಸರಿಯಾಗಿ ಕ್ಷೀರಸಾಗರದಲ್ಲಿ ಏನಾಯ್ತು ಅಂತ. ತದಾ ದುಗ್ಧಾಬ್ಧೌ. ದುಗ್ಧ ಅಂದ್ರೆ ಹಾಲು, ಕ್ಷೀರ. ಅಬ್ಧಿ ಅಂದ್ರೆ ಸಮುದ್ರ, ದುಗ್ಧಾಬ್ಧೌ ಅಂದ್ರೆ ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದಲ್ಲಿ ಏನಾಯ್ತು, ಎಲ್ಲ ದೇವಾನುದೇವತೆಗಳಿಂದ ಪೂಜೆ ಸ್ವೀಕಾರ ಮಾಡಬೇಕು ಅಂತ ಪರಮಾತ್ಮ ಬಂದ. ಅಂದ್ರೆ ಕ್ಷೀರ ಸಮುದ್ರದಲ್ಲಿ ಅಥವಾ ವೈಕುಂಠದಲ್ಲಿ ಆಗಲಿ ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಬೇರೆ ಎರಡು ಪ್ರದೇಶಗಳು ಇರ್ತವೆ. ಅಂದ್ರೆ ಮುಕ್ತರು ಪ್ರವೇಶ ಮಾಡ್ಲಿಕ್ಕೆ ಯೋಗ್ಯವಾದಂತಹ ಸ್ಥಳವೇ ಒಂದಿರುತ್ತೆ, ಅಲ್ಲಿಗೆ ಅಮುಕ್ತರಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ತಾನೇ ಮಾಡಿದ ಸಂಸ್ಕೃತಿಸ್ಥೈಹಿ ಸುರಾದೇಹಿ. ಸಂಸ್ಕೃತಿ ಅಂದ್ರೆ ಸಂಸಾರ, ಅಂದ್ರೆ ಇನ್ನು ಮುಕ್ತರಾಗದಿರುವಂತಹ ದೇವತೆಗಳು. ಸಂಸ್ಕೃತಿಸ್ಥೈಹಿ ಸುರಾದೇಹಿ, ಅಮುಕ್ತರಾದಂತಹ ದೇವತೆಗಳಿಂದಾಗಿ ಪೂಜಾಂ ಪ್ರಾಪ್ತುಂ, ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತಹ ಬಯಸಿದಂತಹ ಪರಮಾತ್ಮ ತಾನೇನ್ ಮಾಡಿದ, ಯೇಷಾಂ ಯೋಗ್ಯಂ ಸ್ಥಾನಂ, ಅವರಿಗೆ ಯೋಗ್ಯವಾದಂತಹ ಸ್ಥಾನ, ಅರ್ಥಾತ್ ಅವರಿಗೆ ಮುಕ್ತ ಸ್ಥಳದಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅಮುಕ್ತ ಸ್ಥಳದಲ್ಲಿ ತಾನೇನ್ ಮಾಡಿದ, ಅಲ್ಲಿಗೆ ಬಂದ. ಮುಕ್ತ ಸ್ಥಾನಾತ್ ಯೇಷಾಂ ಯೋಗ್ಯಂ ಸ್ಥಾನಂ ಪ್ರಾಪ್ತುಂ ಆಪ, ಅಂದ್ರೆ ತಾನು ಮುಕ್ತ ಸ್ಥಾನದಲ್ಲಿ ಇದ್ದ, ಮುಕ್ತ ಸ್ಥಾನದಿಂದಾಗಿ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅಮುಕ್ತ ಸ್ಥಾನಕ್ಕೆ ಪರಮಾತ್ಮ ಬಂದ. ಅಲ್ಲಿಗೆ ಏನಾಯ್ತು, ಬಲಿಶ್ಚಾಗ ತತ್ರ ಸಂದೃಷ್ಟು ಮೀಶಂ. ಆ ಸಂದರ್ಭಕ್ಕೆ ಸರಿಯಾಗಿ ಅಲ್ಲಿ ಪರಮಾತ್ಮನನ್ನು ಕಾಣಬೇಕು ಅಂತ ಬಲಿಚಕ್ರವರ್ತಿಯು ಕೂಡ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲ ದೇವತೆಗಳು ಕೂಡ ಬಯಸ್ತಾರೆ. ಆಗ ಪರಮಾತ್ಮ ತಾನೇ ಮಾಡಿದ, ಅವರು ಮುಕ್ತ ಸ್ಥಾನಕ್ಕೆ ಬಂದು ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದ್ರೆ ಅವರಿಗಿನ್ನು ಮೋಕ್ಷ ಆಗಿಲ್ಲ. ಹಾಗಾಗಿ ಅವರಿದ್ದಂತಹ ಸ್ಥಳಕ್ಕೇನೆ, ಅಮುಕ್ತ ಸ್ಥಾನಕ್ಕೇನೆ ಪರಮಾತ್ಮ ತಾನಾಗಿ ಬಂದು ಪೂಜೆಯನ್ನು ಸ್ವೀಕರಿಸಬೇಕು ಅಂತ ನಿಂತುಕೊಂಡ. ಆವಾಗ ಆ ಪರಮಾತ್ಮನನ್ನು ಕಾಣಬೇಕು ಅಂತ ಅಲ್ಲಿಗೆ ಬಲಿಚಕ್ರವರ್ತಿಯು ಕೂಡ ಬಂದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಇದೇ ಕಥೆ ಪ್ರಾರಂಭ ಆಗುತ್ತೆ. ಅವಳಿದ ಚಿಂತನೆಯನ್ನ ಮತ್ತೆ ನಾವು ನಾಳೆ ಪಾಠ ಇರೋದಿಲ್ಲ, ಮತ್ತೆ ಬಿರಿಯಿಂದಾಗಿ ಮತ್ತೆ ಯಥಾವತ್ತಾಗಿ ಪಾಠ ಮುಂದುವರಿಯುತ್ತೆ. ಮುಂದಿನ ಪಾಠವನ್ನ ಮತ್ತೆ ನಾವು ಬಿದಿಗೆ ದಿವಸ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ.